ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ
ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ಜಿಲ್ಲೆಯ ಶಾಸಕರ ಸಭೆ ವಿಧಾನಸೌಧದ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಜರುಗಿತು. ಇದೇ ವೇಳೆಯಲ್ಲಿ ಕೆಕೆಆರ್ಡಿಬಿ ಕುರಿತು ಚರ್ಚಿಸಲಾಯಿತು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ, ಕೌಶಲಾಭಿವೃದ್ಧಿ, ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಎಂವೈ ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, ಶಾಸಕ ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಆಗಸ್ಟ್ 2ರಂದು ಭಾರತ ಕಮ್ಯುನಿಸ್ಟ್ ಪಕ್ಷದ 25ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಿಪಿಐನ 25ನೇ ಕಲಬುರಗಿ ಜಿಲ್ಲಾ ಸಮ್ಮೇಳನವು ಆಗಸ್ಟ್ 2ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲೇ ರಾಜ್ಯ ಸಮ್ಮೇಳನ ನಡೆಯಲಿರುವುದರಿಂದ ಜಿಲ್ಲಾ ಸಮ್ಮೇಳನದ ರ್ಯಾಲಿಯನ್ನು ಪ್ರತ್ಯೇಕವಾಗಿ ನಡೆಸದೆ ಪ್ರತಿನಿಧಿಗಳ ಸಮ್ಮೇಳನವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಮ್ಮೇಳನದ ಧ್ವಜಾರೋಹಣವನ್ನು ಹೋಮಿಯೋಪತಿ ಮೆಡಿಕಲ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಮಲಕ್ ರೆಡ್ಡಿ ಹಾಗೂ ಪ್ರಗತಿಪರ ಚಿಂತಕರಾದ ಡಾಕ್ಟರ್ ಪಿ ವಸಂತರಾವ್ ಅವರು ನೆರವೇರಿಸಲಿದ್ದಾರೆ. ಜಿಲ್ಲಾ ಸಮ್ಮೇಳನವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಹ ಕಾರ್ಯದರ್ಶಿಯಾದ ಕಾಮ್ರೇಡ್ ಬಿ ಅಮ್ಜದ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಚಿಂತಕರಾದ ಪ್ರೊಫೆಸರ್ ಆರ್ ಕೆ ಹುಡ್ಗಿ, ಹಿರಿಯ ನ್ಯಾಯವಾದಿ ಪಿ ವಿಲಾಸ್ ಕುಮಾರ್, ನಿವೃತ್ತ ಇಂಜಿನಿಯರ್ ಹಾಗೂ ಪ್ರಗತಿಪರ ಚಿಂತಕರಾದ ಮಾರುತಿ ಗೋಖಲೆ ಅವರು ಆಗಮಿಸಲಿದ್ದಾರೆ ಎಂದರು. ನಮ್ಮ ಪಕ್ಷದ ಭಾರತ ಕಮ್ಯುನಿಸ್ಟ್ ಪಕ್ಷದ ಪದ್ಧತಿಯಂತೆ ನಮ್ಮ ರಾಷ್ಟ್ರೀಯ ಅಧಿವೇಶನ ನಡೀತದೆ ಪ್ರತಿ 3 ವರ್ಷಕ್ಕೊಂದ್ಸರ್ತಿ. ಅದರ ಅಂಗವಾಗಿ ರಾಜ್ಯ ಸಮ್ಮೇಳನ ನಡೀತದೆ. ಅದರ ಅಂಗವಾಗಿ ಜಿಲ್ಲಾ ಸಮ್ಮೇಳನ, ತಾಲೂಕಾ ಸಮ್ಮೇಳನ, ಶಾಖಾ ಸಮ್ಮೇಳನ ನಡೀತವೆ. ಕಳೆದ 1-1.5 ತಿಂಗಳಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಶಾಖೆಗಳ ಸಮ್ಮೇಳನಗೆಲ್ಲ ಮುಗಿದು
ಆಳಂದ ತಾಲೂಕಿನ ಸಮ್ಮೇಳನ ಮುಗಿದು ಈಗ ನಾಳೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಸಮ್ಮೇಳನ ಇದೆ. ಅದಾದಮೇಲೆ 2ನೇ ತಾರೀಕು ಆಗಸ್ಟ್ 2, 2025 ಗುಲ್ಬರ್ಗಾ ನಗರದ ಕನ್ನಡ ಭವನದೊಳಗೆ ನಮ್ಮ ಗುಲ್ಬರ್ಗಾ ಜಿಲ್ಲಾ ಮಂಡಳಿಯ 25ನೇ ಜಿಲ್ಲಾ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಜಿಲ್ಲಾ ಸಮ್ಮೇಳನದೊಳಗೆ ಇಡೀ ಜಿಲ್ಲೆಯ ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಆಗ್ತದೆ. ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದೊಳಗಿರ್ತಕ್ಕಂಥ ಏನು ಅಭಿವೃದ್ಧಿ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದಾರೆ. 371J ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಅದರ ಆಶಯ ಈಡೇರಿದೆ, ಆಮೇಲೆ ಮುಂದೆ ಈಡೇರಿಲ್ಲ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಸರಿಯಾದಂಥ ರೀತಿಯೊಳಗೆ ಅನುಷ್ಠಾನ ಮಾಡ್ತಕ್ಕಂಥ ನಿಟ್ಟಿನೊಳಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯ. ಜೊತೆಗೆ ನಮ್ಮ ಜಿಲ್ಲೆಯೊಳಗೆ ರಾಜ್ಯ ಸೇರಿದಂತೆ ಜಿಲ್ಲೆಯೊಳಗೆ ಸಾಕಷ್ಟು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗ್ತಾಯಿದೆ. ಮರಳುಗಾರಿಕೆ ಏನು ಅಕ್ರಮ ಮರಳುಗಾರಿಕೆ ಹಾಡಾಗಲೇ ನಡೀತಾ ಇದೆ. ಹಾಡಾಗಲೂ ರೇಪ್ಗಳಾಗ್ತಾ ಇದ್ದಾವೆ, ಜನರಿಗೆ ಮರ್ಡರ್ಗಳಾಗ್ತಾ ಇದ್ದಾವೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಸರ್ಕಾರದ ವಿಫಲತೆಗಳ ಬಗ್ಗೆ ನಾವು ಚರ್ಚೆ ಮಾಡಿ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಷಯನ ಇದು ಮಾಡ್ತೇವೆ. ಜೊತೆಗೆ ಇಡೀ ದೇಶದೊಳಗೆ ಒಂದು ಅರಾಜಕತೆಯನ್ನು ಹುಟ್ಟಾಕಲಿಕ್ಕೆ ಕೋಮು ವಿಷ ಬೀಜವನ್ನು ಬಿತ್ತಿ ದೇಶದ ಹೆಸರೊಳಗೆ, ದೇಶಪ್ರೇಮದ ಹೆಸರೊಳಗೆ ದೇಶವನ್ನು ಅದಾನಿ ಅಂಬಾನಿ ಅಂತ ಕಂಪ್ನಿಗಳಿಗೆ ಅಡ ಇಟ್ಟಿರ್ತಕ್ಕಂಥದ್ದು, ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಪೂರ್ತಿ ಏನದ ದೇಶದ ಮಾನ ಮರ್ಯಾದೆ ಹರಾಜು ಮಾಡಿರ್ತಕ್ಕಂಥದ್ದು ಏನು ಕೋಮು ಶಕ್ತಿಗಳಿದ್ದಾವೆ, ಆ ಶಕ್ತಿಗಳ ಜಾಸ್ತಿ ತಲೆ ಎತ್ತದಂಗೆ ನಾವು ಯಾವ ರೀತಿ ಮಧ್ಯಪ್ರವೇಶ ಮಾಡಬೇಕು, ಈ ಇಡೀ ಜನಸಮೂಹದ ಮಧ್ಯೆ ಯಾವ ರೀತಿ ಸೌಹಾರ್ದ ವಾತಾವರಣವನ್ನು ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಚರ್ಚೆ ಆಗ್ತದೆ. ಆಮೇಲೆ ವಿಶೇಷವಾಗಿ ಹಿಂದೆ 3 ವರ್ಷ ನಾವು ಏನೇನು ಮಾಡಿದ್ದೀವಿ ಅದರ ವಿಮರ್ಶೆ ಆಗ್ತದೆ, ಮತ್ತು ಮುಂದಿನ 3 ವರ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಕಾಂಕ್ರೀಟ್ ಆಗಿರ್ತಕ್ಕಂಥ ಹೋರಾಟದ ರೂಪುರೇಷೆಗಳನ್ನು ಆ ಸಮ್ಮೇಳನದಲ್ಲಿ ನಿರ್ಧಾರ ಆಗ್ತದೆ. ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಮ್ಮ ಏನು ಪ್ರಗತಿಪರ ಚಿಂತಕರು ಡಾಕ್ಟರ್ ಮಲ್ಕರೆಡ್ಡಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಪಿ ಸಂಪತ್ರಾವ್ ಅವರು ಈ ಸಮ್ಮೇಳನದ ಧ್ವಜಾರೋಹಣವನ್ನು ಮಾಡ್ತಾರೆ. ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪಿ ವಿಲಾಸ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ವಿಕಲಚೇತನರಿಗಾಗಿ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಸೇರಿದಂತೆ ಹಲವು ಉದ್ದೇಶಗಳ ಈಡೇರಿಕೆಗಾಗಿ ಆಗಸ್ಟ್ 8ರಂದು ಕಲಬುರಗಿಯಲ್ಲಿ ಮ್ಯಾರಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭಾಗ್ಯೋದಯ ವೆಲ್ಫೇರ್ ಸೊಸೈಟಿನ ಮುಖಂಡರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾಗ್ಯೋದಯ ವೆಲ್ಫೇರ್ ಸೊಸೈಟಿ ವತಿಯಿಂದ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ಮ್ಯಾರಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ನಮ್ಮ ದೇಶಗಳಾದ ವಿಕಲಚೇತನರಿಗಾಗಿ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು, ವಿಶೇಷ ಚೇತನ ಮಕ್ಕಳ ಮನೋಭಾವವನ್ನು ಬಲಗೊಳಿಸಿ ಸಮುದಾಯದಲ್ಲಿ ಆತ್ಮವಿಶ್ವಾಸದಿಂದ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೇರೇಪಿಸಬೇಕು, ಸ್ವಯಂ ಉದ್ಯೋಗದ ತರಬೇತಿ ನೀಡಿ ಸ್ವಾವಲಂಬಿ ಬದುಕಿಗಾಗಿ ಪ್ರೇರಣಾದಾಯಕ ತರಬೇತಿ ಕಾರ್ಯಾಗಾರಗಳನ್ನು ಮಾಡಬೇಕು, ಸಮುದಾಯದಲ್ಲಿ ನಾವು ಆಸಕ್ತರಿಲ್ಲ ಸಕ್ತರು ಎನ್ನುವ ವಿಶ್ವಾಸವನ್ನ ವಿಶೇಷ ಚೇತನರಲ್ಲಿ ತುಂಬಿ ಸದೃಢ ಸಮಾಜಮುಖಿ ಬದುಕನ್ನ ಕಟ್ಟಿಕೊಳ್ಳಲು ನೆರವಾಗಬೇಕು, ವಿಶೇಷ ಚೇತನರ ಸಾಮರ್ಥ್ಯಗಳ ಸಾಧನೆಗಳ ಕುರಿತಂತೆ ಸಮಾಜವನ್ನ ಜಾಗೃತಿಗೊಳಿಸುವ ಕಾರ್ಯಕ್ರಮ ಮಾಡುವುದು ಸೇರಿದಂತೆ ಹಲವು ದೇಶಗಳನ್ನ ಈಡೇರಿಸಬೇಕೆಂದರು. ಸುಂದರರಾವ್ ಗಜರೆ ಭಾಗ್ಯೋದಯ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾಗಿ ನನ್ನ ಸಂಸ್ಥೆಯಲ್ಲಿ ಹಲವಾರು ವರ್ಷದಿಂದ ವಿಶೇಷ ಚೇತನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಸಂಸ್ಥೆಯ ಆಗಸ್ಟ್ 2, 2025ನಲ್ಲಿ 11ರಿಂದ 2:30 ಜಗತ್ ಸರ್ಕಲ್ನಿಂದ ಮಿನಿ ವಿಧಾನಸಭಾ ಮಿನಿ ಮ್ಯಾರಥಾನ್ ನಡೆಸುತ್ತಿದ್ದೇವೆ. ತಾವೆಲ್ಲರಿಗೂ ಈ ಪಿಡಬ್ಲ್ಯೂಡಿ ಕಚೇರಿಯ ಮುಂದೆ ರಸ್ತೆ ಪಕ್ಕದಲ್ಲಿ ಕಸದ ರಾಶಿ ಕಂಡು ವಿಷಯನ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನುಪೂರ್ ಅವರು ಪಿಡಬ್ಲ್ಯೂಡಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡು ದಂಡ ವಿಧಿಸಿದ ಘಟನೆ ಜರುಗಿದೆ. ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನುಪೂರ್ ಅವರು ನಗರದಲ್ಲಿರುವ ಸುಭಾಷ್ ವೃತ್ತದ ಸಮೀಪದ ಪಿಡಬ್ಲ್ಯೂಡಿ ಕಚೇರಿ ಮುಂದೆ ರಸ್ತೆ ಪಕ್ಕದಲ್ಲಿ ಹಾಕಿರುವ ಕಸದ ವಿಷಯವನ್ನ ಗಮನಿಸಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ್ರು. ಅವರು ಸ್ಥಳೀಯ ಅಧಿಕಾರಿಯನ್ನ ಕರೆದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು.
ನಗರಸಭೆ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವಾಗ ನೀವು ಅಧಿಕಾರಿಯಾಗಿ ಇಂತಹ ತಪ್ಪು ಮಾಡಿದ್ರೆ ಇತರರಿಗೆ ಯಾವ ಸಂದೇಶ ನೀಡುತ್ತೀರಿ ಎಂದು ಬುದ್ಧಿಮಾತು ಹೇಳಿದ್ರು. ತಪ್ಪು ಮಾಡಿದ ಅಧಿಕಾರಿಯು ಕ್ಷಮೆ ಕೇಳಿದ್ರು ಸಹ ನಗರಸಭೆ ಸಿಬ್ಬಂದಿಯು ಕೂಡಲೇ ಕ್ರಮ ಕೈಗೊಂಡು 200 ರೂಪಾಯಿ ದಂಡ ವಿಧಿಸಿ ಬಿಸಿ ಮುಟ್ಟಿಸಿದ್ದಾರೆ. ಫಸ್ಟ್ ಹಾಕಿದ್ದು ನಾನು ಇವಾಗ ಹಾಕಿ ಇದೇ ಫಸ್ಟ್ ಹಾಕಿದ್ದೆ ಗಿಡ ಬಿಟ್ಟು ಹಾಕಿ ಆದರೂ ಒಂದು ತಿಳ್ಕೊಳ್ಳಿ ಮುನ್ಸಿಪಾಲ್ಟಿ ಇರೋದೇ ಫಸ್ಟ್ ಕೆಲಸ ಮಾಡೋದು ನಾನು ಫಸ್ಟ್ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ರಿಕ್ವೆಸ್ಟ್ ಅದು ಬೆಳಗ್ಗೆ ನಾನು ಹೋಗಾಡ್ತಂತ ನಾನು ಸುಮ್ಮನೆ ಹೋದೆ ವಾಪಸ್ ಬರ್ಬೇಕಂತಾನೆ ಹೋಗಿಲ್ಲ ಮಾಡಲ್ಲ ಮೇಡಮ್ ಆ ಥರ ಮಾಡಲ್ಲ ನೀವು ತಪ್ಪು ಮಾಡೋದಲ್ಲ ಆದರೆ ನೀವು ಅವಾಗ ಏನು ಮಾತಾಡಿರಲ್ಲ ಆ ಮಾತಿಗಿದು ಒಳಗೆ ಇದೇ ಮಾತು ಅವಾಗ ಮುಂಚೆ ಹೋಗ್ತಿದ್ದು ಒಳಗೆ ಬೇಕಿದ್ರೆ ತೊಗೊಂಡೋಗ್ರಿ ಗಿಡ ಅಂದ್ರೆ ಏನರ್ಥ ಇದು ಮೇಡಮ್ ಗಿಡ ಬಿಟ್ಟಿತ್ತು ಅದು ಎತ್ತೆ ಆಗಲಿಲ್ಲ ನಮ್ಗೆ ಅಷ್ಟು ಕಲ್ತು ಅದನ್ನ ಇದು ಮಾಡಿದ್ದೀವಿ ಇದು ಮಾಡಿ ಏನಿಲ್ಲ ತಪ್ಪೇನು ಮುನ್ಸಿಪಾಲ್ಟಿ ಏನು ಇಲ್ಲ ಮೇಡಮ್ ನಾನು ತಪ್ಪು ಬೆಳಗ್ಗೆನೇ ಅಕ್ಕಿ ತೊಗೊಂಡ್ರೆ ಇಲ್ಲ ನಾವು ತೊಗೊಂಡೋಗ್ತೀವಿ ಬಿಡೋದು ಕೊಟ್ಟಿರ್ತೀವಿ ಅಲ್ಲ ಪ್ಲಾಸ್ಟಿಕ್ ಕಳೆದ 7 ತಿಂಗಳಿನಿಂದ ಒಂದಲ್ಲ ಒಂದು ವಿಶೇಷ ಶಸ್ತ್ರಚಿಕಿತ್ಸೆಗಳ ಮೂಲಕ ಹೆಸರು ಮಾಡುತ್ತಿರುವ ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಹಾವು ಕಡಿದು ವಿಷವು ಮೈಯೆಲ್ಲ ಏರಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಮಹಿಳೆಗೆ ಜೀವ ಆಸ್ಪತ್ರೆಯ ವೈದ್ಯರು ಮರುಜೀವ ನೀಡಿದ್ದಾರೆ. ಕಲಬುರಗಿ ನಗರದ ಸಂತೋಷ್ ಕಾಲೋನಿಯಲ್ಲಿರುವ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಹಿಮಾಯತುಲ್ಲಾ ಖಾನ್ ಮಾತನಾಡಿ, ಕಳೆದ 6 ದಿನಗಳ ಹಿಂದೆ ಶಹಪುರ ತಾಲೂಕಿನ ಮದ್ದರಕೆ ಗ್ರಾಮದ ಮಹಿಳೆ ಗದ್ದೆಮ್ಮ ಗಂಡ ಹನುಮಂತ್ 35 ವರ್ಷದ ಇವರು ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಹಾವು ಕಚ್ಚಿ ಹೋಗಿದ್ದು, ಸ್ವಲ್ಪ ಸಮಯದ ನಂತರ ನೋವಿನಿಂದ ಬಳಲುತ್ತಿದ್ದ ಮಹಿಳೆ ಸುತ್ತಮುತ್ತಲೂ ಮನೆಯಲ್ಲಿ ಹುಡುಕಾಡಿದಾಗ ಹಾವು ಕಾಣಿಸಿಕೊಂಡಿತ್ತು. ತಕ್ಷಣ ಶಹಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಅಸ್ವಸ್ಥರಾದ ಮಹಿಳೆಯನ್ನು ಕಲಬುರಗಿ ನಗರದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆತರಲಾಯಿತು. ಸಂಪೂರ್ಣ ವಿಷವುಳ್ಳ ಹಾವು ಇವರನ್ನು ಕಚ್ಚಿದ್ದು, ಅವರನ್ನು ಆಸ್ಪತ್ರೆಗೆ ಕರೆತಂದಾಗ ಅವರು ಸಂಪೂರ್ಣ ಅಸ್ವಸ್ಥರಾಗಿದ್ರು ಹಾಗೂ ವಿಷ ಮೈಯೆಲ್ಲ ಏರಿ ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿ ಉಂಟಾಗಿತ್ತು. ಆಸ್ಪತ್ರೆಯ ವೈದ್ಯರ ತಂಡ ಅದನ್ನು ಕೂಲಂಕುಷವಾಗಿ ಅರ್ಥೈಸಿಕೊಂಡು ಸಮಯ ವ್ಯರ್ಥ ಮಾಡದೆ ಚಿಕಿತ್ಸೆ ನೀಡಲಾಗಿತ್ತು. ಮಹಿಳೆಗೆ ತೀವ್ರ ಉಸಿರಾಟದ ತೊಂದರೆ ಆಗುತ್ತಿದ್ದು, ವೆಂಟಿಲೇಟರ್ ಮೇಲೆ ಇಡುವ ಮೂಲಕ ವೈದ್ಯರ ತಂಡ ನಿಗಾ ವಹಿಸಿತು. 4 ದಿನಗಳ ಕಾಲ ಅವರನ್ನು ಸಂಪೂರ್ಣ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದರು. इसके लिए यहाँ पे इसलिए हम जमा हुए हैं कि एक पेशेंट को हम सक्सेसफुली यहाँ पे मैनेज किए, जो उसको सांप काटने की वजह से मदर की विलेज और शाहपुर तालुके से ले आए थे शाम 6 बजे करीब, और पहले उनका कुछ ट्रीटमेंट हुआ था फर्स्ट एड शाहपुर हॉस्पिटल में. यहाँ पे जब ले आए पेशेंट की हालत बहुत ख़राब थी. पेशेंट जो है तकरीबन बेहोश था और उसकी सांस भी बिल्कुल ही मुश्किल से चल रही थी. तो हम पूरे हमारी टीम जो इंटेंसिविस्ट की टीम हम लोग सब इमरजेंसी में इमीडिएट उनको जो है इंट्यूबेट किए और फिर उनके जो
सांप के जहर का जो टॉक्सिन है ASV जो वैक्सीन है उसको हम दिए फौरी तौर पे, तकरीबन 300 ml दिए हम 8-8 घंटे के फ़र्क से, और दूसरे ट्रीटमेंट भी किए, सपोर्ट की। तो 48 घंटे में पेशेंट की सांस वगैरह ठीक होने लगी। फिर हम उसको मशीन से निकाले, उसको वेंटिलेटर से, और फिर उसके बाद आहिस्ता आहिस्ता रिकवरी हो गई। और आज यानी आज 30 जुलाई को पेशेंट बिल्कुल चलती हालत में यहाँ से डिस्चार्ज कर रहे हैं। तो ये सक्सेसफुली हम यहाँ पे मैनेज किए। ये सब हमारे टीम एफर्ट का नतीजा था, इंटेंसिविस्ट टीम थी, और हमारे ड्यूटी डॉक्टर्स भी बहुत इसमें, और नर्सिंग स्टाफ भी बहुत काफ़ी इसमें जो है हेल्प किए और अराउंड द क्लॉक मॉनिटर किए। तो मैं सबका शुक्रिया अदा करता हूँ इस ओकेजन पे। और जस्ट हम ये एक प्रेस रिलीज़ कर रहे हैं क्योंकि हम बहुत सारे ट्रीटमेंट कर रहे हैं हम हॉस्पिटल में। ये एक मौका ऐसा था कि एक सक्सेसफुली हम एक बहुत ही सीरियस पेशेंट, और पेशेंट काफ़ी यंग थी, 35 साल की, तो हम उसकी जो है लाइफ बचाने के लिए हम सब लोग स्ट्रगल किए और हम कामयाब हुए। तो ये बहुत बड़ी कामयाबी थी इस हॉस्पिटल की। और भी दूसरे ट्रीटमेंट होते हैं यहाँ पे हमारे पास, हार्ट अटैक भी हम मैनेज करते हैं, और निमोनिया, और दूसरे रेस्पिरेटरी केसेस भी, और किडनी केसेस भी, तमाम केसेस भी। अब रिसेंटली कैंसर की ट्रीटमेंट भी यहाँ पे हमारे पास हो रहा है। तो मैं कॉन्ग्रेचुलेट करता हूँ हमारे टीम को और हमारे जो है मैनेजमेंट को, स्पेशली डॉक्टर कृष्णा, डॉक्टर सुशील, डॉक्टर अजय, एंड थैंक्स। सांप काटने के बाद वो 2 बजे उसको सांप काटा था। उसके बाद वो लोग अर्ली मॉर्निंग शाहपुर गए, शाहपुर के हॉस्पिटल में कुछ उनको ट्रीटमेंट दिया गया, फर्स्ट एड। उसके बाद वहाँ पे कुछ इम्प्रूवमेंट नहीं हुआ, तो वो फिर एम्बुलेंस के ज़रिए हमारे पास शाम में तकरीबन 6 बजे आए। जब पेशेंट आए तो बिल्कुल तकरीबन बेहोश था वो, और सांस मुश्किल से चल रही थी, नब्ज़ भी बहुत धीमी थी, BP भी उसका काफ़ी लो था। तो फौरी हम तौर पे उसको वेंटिलेट किए, और फिर दूसरा जो है BP का और उसका सपोर्ट पे ट्रीटमेंट किया। और सांप के जहर का जो तोड़ है इंजेक्शन ASV, वो हम फौरी उसको दिए, तकरीबन जो है 100 ml दे दिए। फिर उसके बाद उसको दूसरे ट्रीटमेंट भी सपोर्टिव दिए, एंटीबायोटिक्स वगैरह भी, और BP मेंटेन करने के मेडिसिन भी। तो आपको जो बहुत सारे ट्रीटमेंट करे सर, तो ये टास्क किस तरह का था? मतलब कि शाम को बहुत डेथ रेट बहुत सारे थे, बहुत। किस तरह टास्क दिए? इसको जो पेशेंट का जो सांप का जो जहर होता है, अमूमन उसमें 2 किस्म के असरात होते हैं। एक तो क्या है, उसको पैरालिसिस हो जाता है, और दूसरा जो है खून ब्लीडिंग शुरू हो जाती है। तो ये जो सांप था, ये जो हम उसकी जो हिस्ट्री लिए, जो सांप का जो किस किस्म का कलर था और उसकी क्या थी, ये जो कॉमन क्रेट जो सांप था, जो जिससे पूरे उसके नर्व्स पैरालाइज हो गए थे, उसकी आँख नहीं खुल रही थी, और वो बात नहीं कर सक रही थी, और उसकी जो है ज़बान भी बाहर नहीं निकाल सक रही थी, और सांस का जो उसका जो मसल्स है वो पूरे तौर से पैरालाइज हो गए थे, वो सांस नहीं ले पा रही थी। तो ये न्यूरोटॉक्सिक उसका जो है उसका असरात हो रहे थे उसके जिस्म में। जो जितना जल्द पेशेंट आएगा, क्योंकि सांप का जहर एक बार फिक्स हो गया जिस्म में, तो फिर उसके असरात को ज़ायल करना मुश्किल होता है। जितना जल्दी, फिर भी ये काफ़ी 12 घंटे के बाद हमारे पास आए, शाम में 6 बजे, सुबह 2 बजे जब सांप का जो है उसको स्नेक बाइट का हुआ था, तो शाम 6 बजे आए। तो हम जल्द से जल्द स्टार्ट किए ट्रीटमेंट उसका जहर का जो इंजेक्शन है वो काफ़ी काम किया इस पर। और फिर जो मशीन पे हम उसको डालें वेंटिलेटर पे, तो जब तक उसकी सांस चलने लगी, अगर सांस बंद हुई तो इंसान की मौत वाक़ई हो जाती। तो जब उसका असर कम होने लगा सांप के जहर का, तो उसके बाद हम आहिस्ता आहिस्ता मशीन से उसको निकाले। 48 घंटे हम उसको वेंटिलेशन पे रखे। 48 घंटे के बाद उसकी सांस ज़रा ठीक होने लगी। फिर हमारी टीम जो इंटेंसिविस्ट थी, उन्होंने डिसीजन करके उनके साथ डिस्कशन करके उनको आहिस्ता आहिस्ता उसने वेंटिलेटर से निकाले। ಜೀವ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಜಯ್ ಎ ಗುತ್ತೇದಾರ್ ಮತ್ತು ಡಾಕ್ಟರ್ ಸುಶೀಲ್ ಗುತ್ತೇದಾರ್ ಮಾತನಾಡಿ, ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದಾಗ ಮಹಿಳೆ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದರು. ಕೂಡಲೇ ನಮ್ಮ ಆಸ್ಪತ್ರೆಯ ವೈದ್ಯರ ತಂಡದ ಸಮಯ ಪ್ರಜ್ಞೆಯಿಂದ ಜೀವವನ್ನ ಉಳಿಸಲು ವೈದ್ಯರ ತಂಡ ಹರಸಾಹಸವನ್ನು ಮಾಡಬೇಕಾಯಿತು. ಅವರ ಈ ಕಾರ್ಯ ಇಂದು 2 ಮಕ್ಕಳ ತಾಯಿಯ ಜೀವ ಉಳಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಅದೇ ಸರ್ ಹೇಳ್ದಂಗೆ ನಾವು ಸಕ್ಸಸ್ಫುಲಿ ಒಂದು ಮಹಿಳೆ, ಒಂದು 35 ವರ್ಷದ ಮಹಿಳೆಗೆ ಹಾವು ಕಚ್ಚಿರುವಂಥ ಮೈಯಲ್ಲಿ ತುಂಬ ಇದು ಪಾಯ್ಸನ್ ಏರಿತ್ತು, ಅದು ಸಕ್ಸಸ್ಫುಲಿ ಟ್ರೀಟ್ ಮಾಡಿದ್ದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗೋದು. ಅದು ನಮ್ಮ ಜೀವ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕೋದ್ರಿಂದ ಅವ್ರ ಜೀವನಂತೂ ಉಳಿಸಿದ್ದೀವಿ.
ಇದರಲ್ಲಿ ಸುಮಾರು ಡಾಕ್ಟರ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಇಂಟರ್ನಲ್ ಮೆಡಿಸಿನ್ ಟೀಮ್ ಡಾಕ್ಟರ್ ಹಿಮಾಯತ್ ಸರ್ ಆಗಲಿ, ಡಾಕ್ಟರ್ ವಾಹಿದ್ ಸರ್ ಆಗಲಿ, ನಮ್ಮ ಇಂಟೆನ್ಸಿವ್ ಟೀಮ್ ಡಾಕ್ಟರ್ ಮಲ್ಲಿಕಾರ್ಜುನ್, ಡಾಕ್ಟರ್ ಶ್ರೀಶ್ವರ, ಡಾಕ್ಟರ್ ಪ್ರಾಜ್ಞಾ, ಸುಮಾರು ಅವ್ರ ಎಲ್ಲ ಟೀಮ್ ಆಗಲಿ, ಮತ್ತು ನಮ್ಮ ICU ನರ್ಸಿಂಗ್ ಟೀಮ್ ಆಗಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡೋದ್ರಿಂದ ಸಕ್ಸಸ್ಫುಲಿ ಈ ಮಹಿಳೆಯನ್ನು ನಾವು ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಮೇಜರ್ ಪ್ರಾಬ್ಲಮ್ ಏನಂದರೆ, ಈಗ ಮಳೆಗಾಲದಲ್ಲಿ ಸುಮಾರು ಹಾವದಿಂದ ಇದು ಕಚ್ಕೊಂಡು ಸಾವು ಆಗೋದು ತುಂಬ ಕಾಮನ್ ಆಗಿದೆ. ಸೊ ಏನು ಇಷ್ಟಪಡಕ್ಕೆ ಹೇಳ್ತೀನಿ ಅಂದರೆ, ಆದಷ್ಟು ಬೇಗ ನೀವು ಕರೆಕ್ಟಾಗಿರೋ ಆಸ್ಪತ್ರೆಗೆ ಕಳಿಸಿದ್ರೆ ಬೇಗ ಟ್ರೀಟ್ಮೆಂಟ್ ಪಡ್ಕೊಂಡು ಬೇಗ ಮಕ್ಕಂದಾಗ್ರಿ ಆನೆ 1 ಗಂಟೆ ಸುಮಾರು ಕಚ್ಚೈತ್ರಿ. ನಮ್ಮ ಲುಂಗ್ಸ್ರ ಆ ಕಡೆ ಮದ್ರಿಕ್ರಿ. ಮದ್ರಿಕ್ರಿ ಹಿರಿಯರು ಮದ್ರಿಕ್ರಿ. ಅಲ್ಲೇ ಮಕ್ಕಂದಲ್ಲೇ ಇದಾಗೈತಿ. ರಾತ್ರಿ ಕಚ್ಚೈತಿ. ಬಂದಿತ್ರ ಸ್ವಲ್ಪ ಕರ್ಕೊಂಡು ಆಸ್ಪತ್ರೆ ಕರ್ಕೊಂಡೋಗ್ಯಾರ ಗೊತ್ತೇ. ಇದು ಯಾವ ನಮ್ಮೂರು ಗೊತ್ತಿಲ್ಲ ರೀ. ಇಲ್ಲಿ ಬಂದದ್ದು ಇಲ್ಲಿ ಯಾವ್ದು ಗೊತ್ತಿಲ್ಲ. ಈಗೆಲ್ಲ ಇಲ್ಲ, ಈಗೆಲ್ಲ ಸಂಸಾರ ಐತೆ. ನಂದು ತಳ ಲಿಂಗ್ಸೂರು ರೀ. ಹೊಟ್ಟಿ ಬದುಕ್ಲಾಕ ಬಂದೀನಿ ಏನ್ರಿ. ಅವ್ರ ಜಾಗದಾಗ ಇದೀನಿ ರೀ. ನಾನು ಅವ್ರ ಮನ್ಯಾಗ ದುಡ್ಲಿಕ್ಕೆ ಇದೀನಿ. ಏನಪ್ಪ ಅಂದ್ರೆ ರಾತ್ರಿ 1 ಗಂಟೆಗೆ ಆಯ್ತು ರೀ. ಒಂದು ಸ್ವಲ್ಪ ಹೊಲಕ್ಕೆ ಹೋಗಿದ್ದೀನಿ ರೀ. ಹೊಲಕ್ಕೆ ನೀರು ಹೊಡೋದ ಹತ್ರ ಹೋಗಿದ್ದೆ. ಬಳ್ಳಿ ಬರೋದ್ರಾಗ ಹೆಣ್ಮಕ್ಳು ಸೀರಿಯಸ್ ಆಗಿದ್ರು. ಏನಾಗ್ಯದ ಅಂತ ನೋಡಿದ್ರಿ. ಹಿಂಗೆ ಏನೋ ಕಡಿತು, ನನ್ನ ಕೈ ಜಗ್ಲಕ್ಕೈತೆ ಅಂದ್ರೆ ಹಾಸಿಗೆಲ್ಲ ಹೊಸ ಗುಂಪೆ ಹಾಕಿ ನೋಡಿದ್ರಿ. ಒಳಗೆ ಇತ್ತರಿ. ಹೊಡಿವತ್ರಿ. ಇದು ಹೊಡಿಬಾರ್ದು ಒಂದು ಕೇಸ್ ಮತ್ತೆ ಆಗಿಂದಾಗ ಮನುಷ್ಯರನ್ನ ಏರ್ಪಾಟ್ ಮಾಡ್ಕೊಂಡು ಬಂದಿನಿ ರೀ ದವಾಖಾನಿಗೆ. ಸರ್ಕಾರಿ ದವಾಖಾನಿಗೆ ಹೋದ್ನಿ, ಶಾಪೂರ್ ಹೋದ್ನಿರಿ. ಅವರು ನಮ್ಮಿಂದ ಕೈಲಿ ಆಗಲ್ಲ ಅಂದರು. ಮತ್ತು ಪುರಾಟ ಅವ್ರು ಏನು ಮಾಡಿದ್ರು, ಅವು ಏನೋ ಟೂಬ್ ಹಾಕಿಸಿ ಆಂಬ್ಲೆನ್ಸ್ನಾಗ ಇಂತಲ್ಲಿ ಬರ್ಕೊಡ್ತೀವಿ ಅಲ್ಲಿಗೆ ಹೋಗ್ರಿ ಅಂತ ಕಳಿಸಿದ್ರಿ. ಬಂದೀವಿ ರೀ. ಇಲ್ಲಿ ಬಂದಮೇಲೆ ನಮ್ಮ ಹೆಣ್ಮಕ್ಳು ಇಟ್ಟು 2 ದಿನ ಆದಮೇಲೆ ಕಣ್ಣು ತೆರೆದಾಳ್ರಿ. ಒಂದು ಸ್ವಲ್ಪ ಹಂಗೆ ಆರಾಮಾಗ್ಯಾಳ್ರಿ. ಚಂದ ಡಾಕ್ಟ್ರು ಒಳ್ಳೆ ಡಾಕ್ಟ್ರಿ. ಚಂದ ನೋಡ್ಯಾನ. ಎಲ್ಲ ಕೆಲಸ ಆಗ್ಯದ್ರಿ. ಆಯ್ತು, ಜೀವ ಹೋಯ್ ಜೀವ ಬಂದದ್ರಿ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಹಿಮಾಯತುಲ್ಲಾ ಖಾನ್, ಡಾಕ್ಟರ್ ಅಜಯ್ ಎ ಗುತ್ತೇದಾರ್, ಡಾಕ್ಟರ್ ಸುಶೀಲ್ ಗುತ್ತೇದಾರ್, ಡಾಕ್ಟರ್ ವಾಹಿದ್ ಅಲಿ, ಡಾಕ್ಟರ್ ದಿವ್ಯಶ್ರೀ ಗುತ್ತೇದಾರ್, ಡಾಕ್ಟರ್ ಶಿಫಾಲಿ ಗುತ್ತೇದಾರ್, ಡಾಕ್ಟರ್ ವೀರೇಶ್, ಡಾಕ್ಟರ್ ಮಲ್ಲಿಕಾರ್ಜುನ್, ಡಾಕ್ಟರ್ ಶಿವಶರಣ್, ಡಾಕ್ಟರ್ ಕಾರ್ತಿಕ್, ಡಾಕ್ಟರ್ ಪ್ರಜ್ಞಾ ಸುಮಿತ್, ಡಾಕ್ಟರ್ ಕೃಷ್ಣ ಕುಲಕರ್ಣಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣ ಪಂಚಾಯಿತಿಯ ಒಟ್ಟು 11 ವಾರ್ಡ್ಗಳ ಕೌನ್ಸಿಲರ್ ಭೇಟಿಗೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿರುವ ಬಿ ಫೌಜಿಯಾ ತನ್ನರುಮ್ ಅವರು ಚುನಾವಣಾ ಅಧಿಸೂಚನೆ ಹೊರಡಿಸಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮುಖ್ಯ ಅಧಿಕಾರಿ ಬಸಲಿಂಗ ಪಾಟಗಿ ತಿಳಿಸಿದರು. ಕಾಳಗಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣಾ ಅಧಿಸೂಚನೆಯಂತೆ ನಾಮಪತ್ರ ಸಲ್ಲಿಸಲು ಆಗಸ್ಟ್ 5ರಂದು ಕೊನೆಯ ದಿನವಾಗಿದೆ. ಆಗಸ್ಟ್ 6ರಂದು ನಾಮಪತ್ರಗಳ ಪರಿಶೀಲನಾ ಕಾರ್ಯ ನಡೆಯಲಿದ್ದು, ಉಮೇದುದಾರುವಿಕೆ ಪಡೆಯಲು ಇಚ್ಛಿಸುವವರು ಆಗಸ್ಟ್ 8ರ ಒಳಗೆ ಪಡೆಯಬಹುದು. ಅವಶ್ಯಕತೆ ಬಿದ್ದರೆ ಆಗಸ್ಟ್ 17ರಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಮತದಾನ ನಡೆಯಲಿದೆ. ಅಗತ್ಯವಿದ್ದಲ್ಲಿ ಆಗಸ್ಟ್ 18ಕ್ಕೆ ಮರು ಮತದಾನ ನಡೆಸಲಾಗುತ್ತದೆ. ಆಗಸ್ಟ್ 20ರಂದು ತಾಲೂಕಾ ಕೇಂದ್ರದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಅಧಿಸೂಚನೆಯಂತೆ ನಾನು ಚುನಾವಣಾ ನೋಟಿಸ್ ಹೊರಡಿಸಿರುತ್ತೇನೆ. ಈ ದಿನದಿಂದ ಅಂದರೆ 29/7/2025ರಿಂದ ದಿನಾಂಕ 5/8/2025 ಮಂಗಳವಾರವರೆಗೆ ನಾಮಪತ್ರ ಸಲ್ಲಿಸಲು ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ನಾವು ನಾಮಪತ್ರಗಳನ್ನು 6/8/2025 ಗಂಟೆಗೆ ಕಾಳಗಿ ತಾಲೂಕು ಪಂಚಾಯತಿ ಕಾರ್ಯದಲ್ಲಿ ಬೆಳಗ್ಗೆ 11 ಗಂಟೆಯಿಂದ 3ರವರೆಗೆ ನಾಮಪತ್ರಗಳ ಪರಿಶೀಲನೆ ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ಉಮೇದುವಾರಿಕೆಯನ್ನು ಇನ್ನು ತೆಗೆದುಕೊಳ್ಳಲು ಕೊನೆಯ ದಿನಾಂಕ 8/8/2025 ಇರುತ್ತದೆ. ಮತದಾನವು 17/8/2025 ಭಾನುವಾರವಿರುತ್ತದೆ ಎಂದು ತಮಗೆ ನಾವು ತಿಳಿಯಲು ಇಚ್ಛಿಸುತ್ತೇನೆ. ಅದೇ ರೀತಿ ಮತದಾನ ಎಣಿಕೆಯು 20/8/2025 ಬುಧವಾರದಂದು ಸಮಯ ಬೆಳಗ್ಗೆ 8 ಗಂಟೆಯಿಂದ
ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರನ್ನು ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ನಗರದ ಖಾಸಗಿ ಆಸ್ಪತ್ರೆಗೆ ಜುಲೈ 29ರಂದು ಭೇಟಿ ಮಾಡಿ ಪೂಜ್ಯರು ಶೀಘ್ರದಲ್ಲೇ ಚೇತರಿಸಿಕೊಂಡು ಸಮಸ್ತ ಭಕ್ತ ಕುಲ ಕೋಟಿಗೆ ಅಪ್ಪಾಜಿಯವರ ಕೃಪಾಶೀರ್ವಾದ ಮತ್ತು ಮಾರ್ಗದರ್ಶನ ಸಿಗುವಂತಾಗಲಿ, ಶ್ರೀ ಶರಣಬಸವೇಶ್ವರರು ಅವರಿಗೆ ಆರೋಗ್ಯ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಡಾಕ್ಟರ್ ಜಾಧವ್ ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಅಪ್ಪಾಜಿ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಬಿಜೆಪಿಯ ನಾಯಕರಾದ ರವಿರಾಜ್ ಕೋರ್ವಿ, ಶಿವಕಾಂತ್ ಮಹಾಜನ್, ಅಶೋಕ್ ಚೌಹಾಣ್, ವಿನೋದ್ ಚೌಹಾಣ್ ಹಾಗೂ ರಾಘವೇಂದ್ರ ಕುಲಕರ್ಣಿ, ರೋಷನ್ ರಾಠೋಡ್ ಮಾಜಿ ಸಂಸದರ ಜೊತೆಗಿದ್ದರು. Appaji, he just had his... Appaji. उमेश यादव और बंदर रे पूजा के सामान all gerent issues. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ
ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.